ನಮಸ್ಕಾರ ವೀಕ್ಷಕರೇ, ಅಶ್ವಬೇಗ ನ್ಯೂಸ್ನಲ್ಲಿ ನಾನು ನನ್ನ ಕರ್ತವ್ಯ ಅನ್ನುವಂತಹ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆಗೆ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಹಾಗೆ ಇವತ್ತಿನ ದಿನ ನಮ್ಮೊಟ್ಟಿಗೆ ಧನ್ವಂತರಿ ಡ್ರೋನ್ ಪೈಲಟ್ ಅಕಾಡೆಮಿ ಉದ್ಘಾಟನಾ ಸಮಾರಂಭ ಇದೆ ನಾಳೆಯ ದಿನ. ಹಾಗಾಗಿ ಇದರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ PB ಗಣೇಶ್ ಸರ್ ಇದ್ದಾರೆ, ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಮೊದಲನೇದಾಗಿ ನಾಳೆಯ ದಿನ ಕಾರ್ಯಕ್ರಮದ ಉದ್ಘಾಟನೆ ಇದೆ. ಏನಿದು ಡ್ರೋನ್ ಪೈಲಟ್? ಈಗ ರೆಗ್ಯುಲರ್ ಆಗಿ ನಾವು ಪೈಲಟ್ಸ್ ಅಂತ ಹೆಸರು ಕೇಳ್ತಾ ಇರ್ತೀವಿ, ಅವರು ಏರ್ಕ್ರಾಫ್ಟ್ ಅನ್ನ ಫ್ಲೈ ಮಾಡ್ತಾ ಇರ್ತಾರೆ. ಈಗ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ಸು ಬೇರೆ ಬೇರೆ ಅಪ್ಲಿಕೇಶನ್ಸ್ನೊಂದಿಗೆ ಫೀಲ್ಡ್ಗೆ ಬರ್ತಾ ಇದೆ. ರಕ್ಷಣಾ ವಿಭಾಗದಲ್ಲಿರ್ಬೋದು, ಪೊಲೀಸಿಂಗ್ ಇರ್ಬೋದು, ಅಥವಾ ಈ ನಮ್ಮ ಮೈನಿಂಗು, ಸರ್ವೇಯಿಂಗು, ಆಮೇಲೆ ವಿಶೇಷವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಡ್ರೋನ್ಸ್ನ ಉಪಯೋಗ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಆಗ್ತಾ ಇದೆ. ಆ ಡ್ರೋನ್ಸನ್ನು ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ಅದಕ್ಕೆ ಒಂದು ತರಬೇತಿ ಇರುತ್ತೆ. ಆ ತರಬೇತಿಯನ್ನು 7 ದಿನಗಳ ಕಾಲ ಅದರ ರಿಪೇರಿ, ಅದನ್ನು ಥಿಯರಿ ಇರ್ಬೋದು, ಮತ್ತು ಅದನ್ನು ಫ್ಲೈ ಮಾಡೋದು ಹೇಗೆ ಅಂತೇಳಿ ಟ್ರೈನಿಂಗ್ ಕೊಟ್ಟು DGCA ಕಡೆಯಿಂದ ಲೈಸೆನ್ಸನ್ನು ಕೊಡಿಸ್ತಕ್ಕಂತಹ ಒಂದು ಪ್ರಾಸೆಸ್ ಇದು. ಈ ತರಬೇತಿ ಪಡಿಬೇಕು ಅಂತಂದ್ರೆ ಏನು ಅರ್ಹತೆ ಇರಬೇಕು? ವಿದ್ಯಾರ್ಹತೆ ಎಷ್ಟಿರಬೇಕು? ಏನು ಮಾನದಂಡಗಳು? ಯಾವುದೇ ಭಾರತೀಯ ವ್ಯಕ್ತಿ 18 ವರ್ಷಗಳಿಂದ 65 ವರ್ಷಗಳ ಏಜ್ ಗ್ಯಾಪಲ್ಲಿ SSLCಯನ್ನು ಅಂದರೆ 10th ಸ್ಟ್ಯಾಂಡರ್ಡನ್ನು ಪಾಸ್ ಮಾಡಿರ್ತಕ್ಕಂಥವ್ರು ಯಾರು ಬೇಕಾದರೂ ಈ ತರಬೇತಿಯನ್ನು ಪಡ್ಕೋಬೋದು. ನಾಳೆಯ ದಿನ ಈ ಕಾರ್ಯಕ್ರಮದ ಉದ್ಘಾಟನೆ ಇದೆ ಸರ್. ನಾಳೆ ದಿನ ಯಾರು ಬರ್ತಾರೆ, ಏನು ಇದರ ಕುರಿತಾಗಿ ಹೇಳೋದಾದ್ರೆ? ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾದಂತಹ ಶ್ರೀಯುತ ಚಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾಗಿ ಮೂನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಮೈಲ್ಸ್ವಾಮಿ ಅಣ್ಣಾದೊರೆ ಅವರು ಇದ್ದಾರಲ್ಲ, ಅವರು ಅತಿಥಿಯಾಗಿ ಬರ್ತಾ ಇದ್ದಾರೆ. IIScಯ SN ಓಂಕಾರ್ ಅವರು, ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಸುರೇಶ್ ಅವರು, ಡಾಕ್ಟರ್ ಸುರೇಶ್, ಹಾಗೆ ಅಣ್ಣಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂತಹ ಡಾಕ್ಟರ್ ವೇಲ್ರಾಜ್ ಅವರು, ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗದ ಅಣ್ಣಾ ಯೂನಿವರ್ಸಿಟಿಯ ಡಾಕ್ಟರ್ ಸೆಂದಿಲ್ ಅವರು, ವಿಂಗ್ ಕಮಾಂಡರ್ ಶ್ರೀಕಾಂತ್ ಅವರು, ಇನ್ನೂ ಅನೇಕ ಜನ ಈ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರು ನಾಳೆ ಉಪನ್ಯಾಸಗಳನ್ನು ಉದ್ಘಾಟನೆಯಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಈ ಡ್ರೋನ್ ಪೈಲಟ್ ಈ ತರಬೇತಿಯನ್ನು ತೊಗೊಂಡು ಬಿಡ್ತೀವಿ, ಆದರೆ ತರಬೇತಿ ತೊಗೊಂಡ ತಕ್ಷಣ ನಮಗೆ ಜಾಬ್ ಸಿಗುತ್ತಾ, ಅಥವಾ ನಾವು ಡ್ರೋನ್ ತೊಗೊಳ್ಳಿಕ್ಕೆ ಆಗುತ್ತಾ, ನಮಗೆ ಅಷ್ಟೊಂದು ದುಡ್ಡು ಇದೆಯಾ ಅನ್ನೋದು ಕೂಡ ನಾವು ವಿದ್ಯಾರ್ಥಿಗಳಾಗಿ ಯೋಚನೆ ಮಾಡ್ತಾರೆ ವಿದ್ಯಾರ್ಥಿಗಳು. ಇದ್ರ ಬಗ್ಗೆ ಹೇಳೋದಾದ್ರೆ? ವಿಶೇಷವಾಗಿ ಇದು ತುಂಬ ಉತ್ತಮವಾದಂಥ ಒಂದು ಪ್ರಶ್ನೆ. ಯಾಕೆ ಅಂತಂದರೆ, ಈಗ ಡ್ರೋನ್ ತಗೊಂಡ ತಕ್ಷಣ ನನಗೆ ಕೆಲಸ ಸಿಗುತ್ತೆ ಅಂದರೆ ಖಂಡಿತ ಕೆಲಸ ಸಿಗುತ್ತೆ. ಇವಾಗ ಕೃಷಿ ವಿಭಾಗದಲ್ಲಿ ನಮ್ಮ ಮೋದಿಜಿಯವರ ಒಂದು ಪೈಲಟ್ ಪ್ರಾಜೆಕ್ಟ್ನಲ್ಲಿ ನಮೋ ದೀದಿ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ 1 ಲಕ್ಷ ಮಹಿಳೆಯರಿಗೆ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಸನ್ನು ಕೊಡಬೇಕು ಅಂತದಿದೆ. ಅಲ್ಲಿ 1 ಲಕ್ಷ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದೆ. ಆ್ಯಕ್ಚುಲಿ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಇಡೀ ಎಂಟೈರ್ ಇಂಡಿಯಾದಲ್ಲಿ ಆಗಿರೋದು ಒಂದು 10 ರಿಂದ 15 ಸಾವಿರ ಡ್ರೋನ್ ಪೈಲಟ್ ಸರ್ಟಿಫೈಡ್ ಪೈಲಟ್ಸ್ ಇದ್ದಾರೆ ಅಷ್ಟೇ. ಅಷ್ಟು ಜನಕ್ಕೆ ಇದಿದೆ. ಮುಂದಿನ ದಿನಗಳಲ್ಲಿ ಇದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಕ್ರಾಂತಿ ಆಗುತ್ತೆ. ಯಾಕೆ ಅಂದರೆ ಈಗ ಇನ್ನೂ ಇದು ಶೈಶವಾವಸ್ಥೆಯಲ್ಲಿದೆ, ಬಾಲ್ಯಾವಸ್ಥೆಯಲ್ಲಿದೆ. ಕೆಲವೇ ವರ್ಷಗಳಲ್ಲಿ 1 or 2 ಇಯರ್ಸಲ್ಲಿ ಲಾಜಿಸ್ಟಿಕ್ಸ್ನಲ್ಲಿ ವಸ್ತುಗಳನ್ನು ಸಾಗಣೆ ಮಾಡೋಕ್ಕೆ ಬೇರೆ ಬೇರೆ ಈಗ ಪೊಲೀಸ್ನವ್ರಿಗೆ ಅತ್ಯವಶ್ಯಕವಾಗಿ ಇವಾಗ ಬೇಕಾಗಿದೆ, ಡಿಫೆನ್ಸ್ಗೆ, ಬಾರ್ಡರ್ಸ್ನಲ್ಲಿ ಸರ್ವೇಲೆನ್ಸ್ಗೆ ಬೇಕಾಗಿದೆ, ಮೈನಿಂಗ್ನವ್ರಿಗೆ ಬೇಕಾಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿದೆ. ಎಷ್ಟೊಂದು ಸರ್ವೇಲೆನ್ಸ್ ಇದೆ. ಇದಕ್ಕೆಲ್ಲದಕ್ಕೆ ಇವಾಗ ತುಂಬ ಶಾರ್ಟೇಜ್ ಇದೆ. ಆ್ಯಕ್ಚುಲಿ ಭಾರತದ ರಿಕ್ವೈರ್ಮೆಂಟ್, ಬರೀ ಭಾರತದ ಒಂದರ ರಿಕ್ವೈರ್ಮೆಂಟ್ ಬಂದೇನೆ 25 ಲಕ್ಷ ಜನ ಡ್ರೋನ್ ಪೈಲಟ್ಸ್ ಬೇಕಂತಕ್ಕಂತಹ ಒಂದು ಅಂದಾಜು. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸಸ್ ಚೆನ್ನಾಗಿರೋದ್ರಿಂದ ಇಡೀ ವಿಶ್ವಕ್ಕೆ ನಾವು ಡ್ರೋನ್ ಪೈಲಟ್ಸನ್ನು ಅಡ್ವಾನ್ಸ್ಡ್ ಇದರಲ್ಲಿ ಟ್ರೈನ್ ಮಾಡಿ ಕಳಿಸತಕ್ಕಂಥ ಒಂದು ಅವಕಾಶ ಇದೆ. ಉತ್ತಮ ಉದ್ಯೋಗ ಅವಕಾಶಗಳು ಬರ್ತದೆ ಮೇಡಮ್. ಓಕೆ, ಕಲಿಬೇಕು ಡ್ರೋನ್ ಪೈಲಟ್ ಕುರಿತಾಗಿ. ಓಕೆ, ಆದರೆ ಇದಕ್ಕೆ ಫೀಸ್ ಎಷ್ಟು? ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಒಂದು 25,000ದಷ್ಟು ಫೀಸ್ ಇದೆ ಇದಕ್ಕೆ. ನೀವು 7 ದಿನದ ತರಬೇತಿಗೆ 25,000. ಯಾಕೆ ಅಂದರೆ ಒಂದೊಂದು ಡ್ರೋನ್ ನಾವು ಅಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಸುಮಾರು 7 ರಿಂದ 10 ಲಕ್ಷ ಆಗ್ತಕ್ಕಂತಹ ಡ್ರೋನ್ ಅದು. ಆಮೇಲೆ ಒಂದೊಂದು ಸಿಮ್ಯುಲೇಟರು ಲಕ್ಷಾಂತರ ರೂಪಾಯಿ. ಸರ್, ಶ್ರೀಮಂತರು ಕಲಿಯೋ ಹಾಗೆ, ಬಡವರು ಕಲಿಯೋ ಹಾಗೆ ಇಲ್ಲ. ಅದಕ್ಕೋಸ್ಕರ ಇದಕ್ಕೇನಾಗುತ್ತೆ, ಬೇರೆ ಬೇರೆ ಥರದ ಸಬ್ಸಿಡಿ ಇದೆ. ಈಗ ಕೃಷಿ ಇಲಾಖೆಯವರು ಸರ್ಕಾರದ ಕಡೆಯಿಂದ ಕೃಷಿ ಇಲಾಖೆಗೆ ತಯಾರಿಯನ್ನು ಮಾಡಿಸ್ಬೋದು, ಅರಣ್ಯ ಇಲಾಖೆಯವರಿಗೆ ತಯಾರು ಮಾಡಿಸ್ಬೋದು. ಪೊಲೀಸ್ ಫೋರ್ಸ್ಗಂತೂ ಬೇಕೇ ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿಕಲಿ ಎಲ್ಲ ಅಪರಾಧಿಗಳು ತುಂಬ ಸೌಂಡ್ ಆಗ್ತಾ ಇರೋದ್ರಿಂದ ಅವರನ್ನು ಟ್ರ್ಯಾಕ್ ಮಾಡಲಿಕ್ಕಂತೂ ಇದು ಬೇಕೇ ಬೇಕಾಗುತ್ತೆ. ಸರ್ಕಾರದ ವತಿಯಿಂದ ಅವರನ್ನು ಟ್ರೈನ್ ಮಾಡ್ಬೋದು. ಈಗ ಹಿಂದುಳಿದ ವರ್ಗಗಳ ಅಥವಾ ಬಡ ಜನ ಏನಾದ್ರು ಬಂದರೆ
ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಅಂತಕ್ಕಂತಹ ಪ್ರಾಜೆಕ್ಟ್ ಇದೆ ನಮ್ಮಲ್ಲಿ. ನಿಮ್ಮ ಪ್ರಕಾರ ಬಡ ಜನರು ಅಂದ್ರೆ ಯಾರು? ಅಂದ್ರೆ ಹಿಂದುಳಿದ ವರ್ಗದವರು SC/ST ಆಯಿತು, ಬಡವರು ಅಂದ್ರೆ ಯಾವ? ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಕೃಷಿಕರ ಮಕ್ಕಳು ಇರ್ತಾರೆ, ಅವರಿಗೆ ಈ ಫೀಸ್ ನಿಜವಾಗ್ಲೂ ತುಂಬಾ BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ, ಇವರಿಗೆಲ್ಲ ತುಂಬಾ ದುಬಾರಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೋದು, ಸರ್ಕಾರ ಅದನ್ನ ಸಬ್ಸಿಡೈಸ್ ಮಾಡ್ಬೋದು. ಇಲ್ಲ ಅಂದ್ರೆ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟೇ ಇದೆ ಇವಾಗ. ಸೊ ಆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟು ಖರ್ಚು ಮಾಡ್ತಾ ಇದೆ. ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಂತೇಳಿ ಈ ತರ ಹೊಸ ಟೆಕ್ನಾಲಜಿ, ಹೊಸ ಸ್ಕಿಲ್ ಅನ್ನ ಕಲಿಸ್ಲಿಕ್ಕೋಸ್ಕರ ಉಪಯೋಗಿಸ್ಕೊಂಡ್ರೆ ಸಬ್ಸಿಡೈಸ್ ಮಾಡಿ ಇದನ್ನ ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು ಮೇಡಮ್. ಇದು ಓಕೆ, ಎಟ್ ದ ಎಂಡ್ ವೈ ಯು ಗಾಟ್ ಇಂಟ್ರೆಸ್ಟ್ ಇನ್ ಡ್ರೋನ್ಸ್? ನಾವು ನಮ್ಮ ಬೇರೆ ಬೇರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇರೋದ್ರಿಂದ, ನಾವು ನರ್ಸಿಂಗ್ ಕಾಲೇಜಸ್ ಇದೆ, ಪ್ಯಾರಾಮೆಡಿಕಲ್ಲು, ಫಾರ್ಮಸಿ, MB MC ಈ ಥರದ್ದೆಲ್ಲ ಇದೆ. ಈಗ ನಾವು ಆ್ಯಸ್ ಆ್ಯನ್ ಅಕಾಡೆಮಿಷಿಯನ್ ನಾವು ನೋಡ್ತಾ ಇರ್ತೀವಿ, ಮುಂದೆ ಇನ್ನೇನನ್ನ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ. ಯಾಕಂದರೆ ಎಂಪ್ಲಾಯಬಿಲಿಟಿ ತುಂಬ ಇಂಪಾರ್ಟೆಂಟು. ಇವ್ರು ಹೋದ ತಕ್ಷಣ ಕೆಲಸ ಸಿಗಬೇಕು ಅಂತ ನಾವು ಅಬ್ಸರ್ವ್ ಮಾಡ್ತಾ ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಅಂತಕ್ಕಂಥ ತುಂಬ ಪ್ರವರ್ಧಮಾನಕ್ಕೆ ಬರ್ತಾ ಇರ್ಬೇಕಾದ್ರೆ ಅದರಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಅಣ್ಣಾ ಯೂನಿವರ್ಸಿಟಿಯ ಸಹಯೋಗದೊಂದಿಗೆ ನಮ್ಮ DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇಂದ ನಾವು ಪರ್ಮಿಷನ್ ಅನ್ನ ನಮ್ಮ ಏನೇನು ಅವರು ತುಂಬ ಪ್ಯಾರಾಮೀಟರ್ಸ್ ಇದೆ, ಎಲ್ಲ ಪ್ಯಾರಾಮೀಟರ್ಸ್ ಮೀಟ್ ಮಾಡಿದ್ಮೇಲೆ ನಮಗೆ ಅದನ್ನು ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ. ಓಕೆ, ತುಂಬ ಧನ್ಯವಾದಗಳು ಸರ್ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು DGIನ ನಿರ್ದೇಶಕರಾಗಿರುವಂತಹ ಡಾಕ್ಟರ್ PB ಗಣೇಶ್ ಸರ್ ಅವರೊಟ್ಟಿಗೆ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ವಿನೋದ್ ಜೊತೆ ಅಕ್ಷತಾ, ಅಶ್ವಬೇಗ ನ್ಯೂಸ್.